ಪಿ. ಲಂಕೇಶ್ರವರ ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಲಾಗಿದೆ. ಸಂದರ್ಭ: ಸರ್ಕಾರಿ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ತನ್ನ ಸರದಿ ಬಂದಾಗ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಎದುರು ನಿಂತು ತನ್ನ ಕಷ್ಟಗಳನ್ನು ಒಟ್ಟಿಗೆ ತೋಡಿಕೊಂಡ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ಬಸಲಿಂಗನ ದೃಷ್ಟಿಯ ಆಳತೆ, ಸ್ಪಷ್ಟತೆ ನೋಡಿ ನೋವಿನ ಕಾರಣ ಹುಡುಕಿದರು. ಕೊನೆಗೆ, ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಎಂದು ಹೇಳಿದರು. ಈ ಒಂದು ಸ್ವಾರಸ್ಯವನ್ನು ನೋಡೋದಾದರೆ, ತಿಮ್ಮಪ್ಪನವರು ಬಸಲಿಂಗನಲ್ಲಿ ವಿಶ್ವಾಸದಿಂದ ಮಾತಾಡಿದ ರೀತಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಎರಡನೆಯದು, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಇಲ್ಲಿ ನಾನು ಆಯ್ಕೆ ಪ್ರತಿ ಸಲಿನೂ ಹೇಳ್ತಾ ಹೋಗಲ್ಲ, ಸಂದರ್ಭವನ್ನಷ್ಟೇ ಹೇಳ್ತಾ ಹೋಗ್ತೀನಿ. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನ ಎಡಗಣ್ಣಿನ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿದರು. ಸ್ವಾರಸ್ಯವನ್ನು ನೋಡೋದಾದರೆ, ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ನೀಡಿದ ತಿಳುವಳಿಕೆ ಮತ್ತು ಎಚ್ಚರಿಕೆ ಇದಾಗಿದೆ. ಮೂರನೇದು, ಬಸಲಿಂಗಪ್ಪ, ನೀನು ತುಂಬ ಒಳ್ಳೆಯವನು. ಇದರೊಂದು ಸಂದರ್ಭವನ್ನು ನೋಡೋದಾದರೆ, ಸ್ನಾನ ಮಾಡಿದ್ದರಿಂದ ಬಸಲಿಂಗನ ಕಣ್ಣು ನೋವು ಮತ್ತೆ ಶುರುವಾಯಿತು. 1 ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳ ಬಳಿ ಹೋದ. ಅವರುಗಳ ಕೊಟ್ಟ ಔಷಧಿಗೆ ಸರಿ ಹೋಗಲಿಲ್ಲ. ಬೇರೆ ದಾರಿ ಇಲ್ಲದೆ ತಿಮ್ಮಪ್ಪನವರಿಗೆ ಬಳಿಗೆ ಬಂದ. ತಲೆಗೆ ನೀರು ಸೋಂಕಿಸಿಯೇ ಇಲ್ಲವೆಂದು ಸುಳ್ಳು ಹೇಳಿದ. ಅವನು ನಡುಗುತ್ತಿರುವುದನ್ನು ಕಂಡು ಅವರು ತಣ್ಣಗೆ ಸಮಾಧಾನದಿಂದನೇ ಮೇಲಿನಂತೆ ಹೇಳುತ್ತಾ, ಆದದ್ದನ್ನು ಆದ ಹಾಗೆ ಹೇಳು ಎಂದು ಕೇಳುತ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ಬಸಲಿಂಗನ ಸುಳ್ಳು ತಿಮ್ಮಪ್ಪನಿಗೆ ಗೊತ್ತಾಗಿರುವುದನ್ನು ನಾವು ಇಲ್ಲಿ ತಿಳಿಯುತ್ತದೆ. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ. ಸಂದರ್ಭ: ಬಸಲಿಂಗನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ತನ್ನ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆ ಹಲವು ಡಾಕ್ಟರಲ್ಲಿಗೆ ಅಲೆದ. ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪರವರನ್ನು ನೋಡಿದ. ಅವರು ಬಸಲಿಂಗನಲ್ಲಾಗಿದ್ದ ಬದಲಾವಣೆಯನ್ನು ಗಮನಿಸಿ ನೋವಿನಿಂದ, ನೀನು ಈ ಸಲ ಡಾಕ್ಟರ್ ಚಂದ್ರಪ್ಪರವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ ಎಂದು ಹೇಳಿದರು. ಸ್ವಾರಸ್ಯ: ತನ್ನ ಮುಟ್ಟುವಿಕೆ ತಾನು ಊಹಿಸದಿರುವುದನ್ನೂ ಮಾಡಿದ್ದರಿಂದ ತಿಮ್ಮಪ್ಪ ಅನಿವಾರ್ಯವಾಗಿ ಈ ಮಾತು ಹೇಳಿದರು. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ನೋಡಿದೆ. ಸಂದರ್ಭ: ಬಸಲಿಂಗನ ಎಡಗಣ್ಣು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನ ನೋವು ಆರಂಭವಾಯಿತು. ಆಗ ಅವನು ಆಸುಪಾಸಿನಲ್ಲಿ ಇದ್ದ ಡಾಕ್ಟರನ್ನೆಲ್ಲ ನೋಡಿದ. ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲಿಯೇ ತಿಮ್ಮಪ್ಪನವರು ಕಂಡ. ಅವನಲ್ಲಾಗಿದ್ದ ಬದಲಾವಣೆ ಮತ್ತು ಗಂಟಲು ದೊಡ್ಡದಾಗಿರುವುದನ್ನು ಗಮನಿಸಿದ. ಅವರು ನೋವಿನಿಂದ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ವೈದ್ಯನಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿಯೂ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ ಎಂದು ಹೇಳಿದರು. ಸ್ವಾರಸ್ಯ: ಬಸಲಿಂಗಪ್ಪನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿದ್ದನ್ನು ತಿಮ್ಮಪ್ಪ ಗಮನಿಸಿದರು. ಆರನೇದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಸಂದರ್ಭ: ಬಸಲಿಂಗನ ಎಡಗಣ್ಣು ಹೊರಟೇ ಹೋಗುತ್ತಿದ್ದಂತೆ ಬಲಗಣ್ಣಿನ ನೋವು ಆರಂಭವಾಯಿತು. ಡಾಕ್ಟರ್ ತಿಮ್ಮಪ್ಪನವರನ್ನು ಬಿಟ್ಟು ಉಳಿದೆಲ್ಲ ವೈದ್ಯರ ಬಳಿ ಹೋದರು. ಕಡಿಮೆಯಾಗದಿದ್ದಾಗ ತಿರುಗಿ ಅನಿವಾರ್ಯವಾಗಿ ಅವರ ಬಳಿಗೆ ಬಂದ. ತಾನು ಮುಟ್ಟಿದ್ದರಿಂದ ಆದ ಪರಿಣಾಮವನ್ನು ಅರಿತ. ಅವರು ಡಾಕ್ಟರ್ ಚಂದ್ರಪ್ಪನವರ ಬಳಿ ಕಳುಹಿಸಿದರು. ಆದರೆ ಅವರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಿಂಥವರಿಂದ ಸಾಧ್ಯವಿಲ್ಲ, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದು ಹೇಳುತ್ತಾರೆ. ಸ್ವಾರಸ್ಯ: ತಿಮ್ಮಪ್ಪನವರ ಪ್ರಾಮಾಣಿಕತೆ, ಪ್ರತಿಭೆಗಳು ಚಂದ್ರಪ್ಪನವರ ಮಾತಿನಲ್ಲಿ ಕಾಣುತ್ತದೆ.
ಪ್ರತಿಭೆಗೆ ಜಾತಿ ಭೇದ ಇಲ್ಲದಿರುವುದನ್ನು ಡಾಕ್ಟರ್ ಚಂದ್ರಪ್ಪನವರ ಮಾತಿನಿಂದ ತಿಳಿಯಬಹುದಾಗಿದೆ.